ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋದ ವಿಡಿಯೋದೊಳಗೆ ನಾನು ಸ್ಯಾರಿ ಸೀರೀಸ್ ಮಾಡಿದ್ದೆ. ಸೊ ಇವಾಗ ಏನಿಲ್ಲ, ಸ್ಯಾರಿ ಸೀರೀಸ್ ಮಾಡ್ಲಿಕ್ಕತ್ತಿಲ್ಲ ಈ ವಿಡಿಯೋ ಒಳಗೆ. ಸೊ ನಾನು ಸ್ಕಿನ್ ಕೇರ್ ಮಾಡ್ಲಿಕ್ಕತ್ತೀನಿ, ಸ್ವಲ್ಪ ಶಾಪಿಂಗ್ ಹೋಗೋದು. ಅದಕ್ಕೆ ನಾನು ಇವಾಗಷ್ಟೇ ಜಸ್ಟ್ ಹೆಡ್ ಬಾತ್ ಮಾಡಿದ್ದೀನಿ. ಐ ಹ್ಯಾವ್ ನೋ ಮೇಕಪ್. ಇವಾಗ ಅದನ್ನೇ ತೋರಿಸ್ತೀನಿ ಏನೆಲ್ಲ ಪ್ರಾಪರಾಗಿ. ಇನ್ನೊಂದು ಪ್ರಾಪರಾಗಿ ಒಂದು ದಿನ ಮಾಡ್ತೀನಿ, ಬಿಕಾಸ್ ನನ್ನ ಹತ್ರ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿದೆ, ಅದಕ್ಕೆ ಪ್ರಾಪರಾಗಿ ತೋರ್ಸೋಕ್ಕಾಗಿಲ್ಲ. ಬಟ್ ಏನು ಯೂಸ್ ಮಾಡಿ ಇದು ಮಾಡ್ತೀನಿ ಅದನ್ನು ತೋರಿಸ್ತೀನಿ ಅಂತ. ಸೊ ಅದಕ್ಕಿಂತ ಮುಂಚೆ ನನಗೆ ಆಫ್ಟರ್ ಡೆಲಿವರಿ ನನಗೆ ಆ್ಯಸ್ ಅ ಫೀಡಿಂಗ್ ಮದರ್ ಆಗಿರೋದ್ರಿಂದ ನನಗೇನಂದ್ರೆ ಗ್ರೇ ಹೇರ್ ಆಗ್ಯಾವ ಇಲ್ಲೆಲ್ಲ. ಸೊ ಅದಕ್ಕೆ ನಾನು ಇವಾಗಷ್ಟೇ ನನಗೆ ಎಡಿಷನ್ ಅಂತ ಅದನ್ನು ನೀವು ತೋರಿಸ್ಬೇಕು, ಸ್ವಲ್ಪ ಜನಕ್ಕೆ ಯೂಸ್ಫುಲ್ ಆಗಬಹುದು ಅನ್ನೋದ್ರ ಸಲುವಾಗಿ ತೋರಿಸ್ಲಿಕ್ಕತ್ತೀನಿ. ಇಲ್ಲಿ ನೋಡ್ಬೋದು, ನಾವು ಪತಂಜಲಿ ಅವ್ರದ್ದು ಆಮ್ಲ ಜ್ಯೂಸ್ ಯೂಸ್ ಮಾಡ್ಲಿಕ್ಕತ್ತೀನಿ. ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇದು 500 ಸಾರಿ 1 ಸೆಕೆಂಡ್ ಎಷ್ಟು ಎಮ್ ಎಲ್ ಅದು ಚೆಕ್ ಮಾಡಿ ಹೇಳ್ತೀನಿ. ಸೊ ಇಟ್ಸ್ ಅ 500 ml 75 ರೂಪೀಸ್ ಅದು. ಸೊ ಇವಾಗ ಖಾಲಿ ಆಗಕ್ಕೆ ಬಂದದ. ಇನ್ನು ಇಷ್ಟು ನಿಮ್ಗೆ ಕಾಣಿಸ್ತದ, ಇಷ್ಟೇ ಅದ. ಅದು ನಿಮಗೆಲ್ಲ ಯೂಸ್ ಆಗ್ಬೋದು ಅಂತ ತೋರಿಸಿ. ವಿಟಾಮಿನ್ ಸಿ ಸಿಗ್ತದೆ, ವಿಟಾಮಿನ್ ಸಿ ಕಮ್ಮಿ ಆಗೋದು, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನಮ್ಗೆ ಕೇರ್ ಮಾಡಬೇಕು ಅಂತ ಅದು. ಬಟ್ ನಂಗೆ ಐ ಹ್ಯಾವ್ ನೋ ಟೈಮ್ ಅಂತ ಲಾಸ್ಟ್ ಟೈಮ್ ಹೇಳಿದೆ. ಸೊ ಇವಾಗಷ್ಟೇ ಭಾಳ ಟೈಮ್ ತೊಗೊಳೋದು ಬೇಡ, ಭಾಳ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಸೊ ನಾನು ಫಸ್ಟ್ ಇವಾಗಷ್ಟೇ ನೋ ಮೇಕಪ್ ಏನೂ ಇಲ್ಲ, ನನ್ನ ಮುಖದ ಮೇಲೆ ಕ್ಲಿಯರಾಗಿ ತೋರಿಸ್ತೇನೆ. ಎಸ್, ಇಟ್ಸ್ ಮೈ ಕ್ಲಿಯರ್ ಸ್ಕಿನ್. ನನಗೂ ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಎವ್ರಿಥಿಂಗ್ ಅದ. ಯಾಕಂದ್ರೆ ಒಮ್ಮೆನೇ ಅಂದಮೇಲೆ ಎಲ್ಲನೂ ಇರ್ತದೆ. ಸೊ ಹಾಗಾಗಿ ಫಸ್ಟ್ ನಮ್ಮ ಸ್ಕಿನ್ ಕೇರ್ ಒಳಗೆ ನಾನು ಏನು ಯೂಸ್ ಮಾಡ್ತೀನಿ ಮಾಯ್ಶ್ಚರೈಸರ್ ಆಗಿ ಅಂತ ತೋರಿಸ್ತೀನಿ. ಇಮೋಲಿನ್ ಇದು ಫಾರ್ಮಸಿ ಕ್ರೀಮ್ ಆಗಿರೋದ್ರಿಂದ ನಾನು ಮಾಯ್ಶ್ಚರೈಸರ್ ಡ್ರೈ ಸ್ಕಿನ್ ಅವ್ರಿಗೆ ಇದು ಭಾಳ ಸ್ಯೂಟಬಲ್. ಯಾರಾದರೂ ಭಾಳ ಡ್ರೈ ಸ್ಕಿನ್ ಅದ ನಮ್ಮದು ಅನ್ನೋರಿದ್ರು ಇದನ್ನು ಪ್ರಿಫರ್ ಮಾಡಬಹುದು. ಪ್ಯಾಚ್ ಟೆಸ್ಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಇದನ್ನು ನಾನು ಯೂಸ್ ಮಾಡ್ತೀನಿ. ಇದು ಆಗ್ಲಿಕ್ಕೆ ಬಂದದ ನೋಡ್ಬೋದು, ಹಿಂಗೆ ಇದ್ರದ್ದು ಕಾಸ್ಟ್ ಬಂದು ಭಾಳ ಇಲ್ಲ, 364 ಅದು ಅಷ್ಟೇ. ಇದು ಎಲ್ಲ ಅಪಲ್ ಒಳಗೆ ಸಿಗ್ತದೆ, ಆನ್ಲೈನು ಸಿಗ್ತದೆ, ಅಮೆಝಾನ್ ಒಳಗು. ಇದು ಮತ್ತು ಇದನ್ನು ನನ್ನ ಹಸ್ಬೆಂಡ್ ಕೂಡ ಯೂಸ್ ಮಾಡ್ತಾರೆ, ಬಿಕಾಸ್ ಅವ್ರಿಗೂ ಕೂಡ ಬಹಳಷ್ಟು ಡ್ರೈ ಸ್ಕಿನ್ ಅದ. ಹಾಗಾಗಿ ಇನ್ನೊಂದು ಇದನ್ನು ನಾನು ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಐಸ್ ಅಂತದೆ. ಸೊ ಹಾಗಾಗಿ ನಾನು ಐಸ್ ಕೆಳಗಡೆ ಎಲ್ಲ ಅಪ್ಲೈ ಮಾಡಲ್ಲ. ಸೊ ಮಾಯ್ಶ್ಚರೈಸರ್ ಎದಕ್ಕೆ ಇಂಪಾರ್ಟೆಂಟ್ ಅಂದರೆ, ನಮ್ಮ ಸ್ಕಿನ್ ಬೆಳ್ಳಗಾಗ್ತೀವಿ, ಯಾವುದೇ ಕ್ರೀಮ್ ಆಗಿದ್ಮೇಲೆ ನಾವು ಬೆಳ್ಳಗಾಗ್ತೀವಿ ಅಂತ ಅಪ್ಲೈ ಮಾಡಬಾರ್ದು. ನಮ್ಮ ಸ್ಕಿನ್ ಗ್ಲೋ ಆಗೋದ್ರ ಸಲುವಾಗಿ ಯೂಸ್ ಮಾಡಬೇಕು, ಬ್ರೈಟ್ ಆಗಬೇಕು. ಮತ್ತು ಇನ್ನೊಂದು, ಈ ಈ ಈ ವಿಡಿಯೋ ಮಾಡ್ತಾ ಒಬ್ರೊಬ್ರಿಗೆ ಸ್ಕಿನ್ ಬಗ್ಗೆ ಹೇಳ್ಬಿಡ್ತೇನೆ. ಒಬ್ರೊಬ್ರು ಸ್ಕಿನ್ ಡಾರ್ಕ್ ಇರ್ತದೆ, ನಾವು ಭಾಳ ಬೆಳ್ಳಗಾಗಬೇಕಂತಾರೆ. ಯಾವುದೇ ಕ್ರೀಮ್ ಆಗಿದ್ರೂ ಟ್ಯಾನ್ ಆಗ್ತದೆ, ಹೊರಗೆ ಹೋಗಿ ಬಂದಮೇಲೆ ಅದು ಕರ್ಗಲ್ಲ, ಇಟ್ಸ್ ಅ ಟ್ಯಾನ್ ಅಂತ ಕರಿತೀವಿ. ಆದರೆ ಟ್ಯಾನ್ ಭಾಳ ಜನಕ್ಕೆ ಆಗ್ತಿರ್ತದೆ, ಇವನ್ ನನಗೂ ಆಗ್ತದೆ. ಟ್ಯಾನ್ ಅಂದರೆ ಏನೂ ಮಾಡಬೇಡ್ರಿ, ಕಾಫಿ ತೊಗೋರಿ, ಅದನ್ನು ಸ್ವಲ್ಪ ಹಾಕೋರಿ, ರೋಸ್ ವಾಟರ್ ಜೊತೆ ಆ್ಯಡ್ ಮಾಡಿರಿ, ಅದನ್ನು ಹಿಂಗೆಲ್ಲ 5 ಮಿನಿಟ್ಸ್ ಸ್ಕ್ರಬ್ ಮಾಡಿ ಪ್ಯಾಕ್ ಅಂತ 15 ಮಿನಿಟ್ಸ್ ಬಿಟ್ಬಿಟ್ರೆ ನಿಮ್ಮ ಸ್ಕಿನ್ ಟ್ಯಾನ್ ಏನಿರ್ತದೆ ಅದು ಹೋಗ್ತದೆ, ಟೋಟಲಿ ರಿಮೂವ್ ಆಗ್ತದೆ. ಅದು ಆ ರೀತಿ ಮಾಡೋದ್ರಿಂದ ಸ್ಕಿನ್ ಮೇಂಟೈನ್ ಮಾಡ್ಬೋದು. ಇವನ್ ನಾನು ಸದ್ಯಕ್ಕೆ ಅಷ್ಟೇ ಮೇಂಟೈನ್ ಮಾಡ್ಲಿಕ್ಕೆ ಆ್ಯಸ್ ಅ ಮದರ್ ಆಗಿ. ಯಾಕಂದರೆ ಬೇಬಿ ಇರೋದ್ರಿಂದ ಅಷ್ಟೇ ಕೇರ್ ಮಾಡೋಕ್ಕಾಗೋದು, ಭಾಳೆಲ್ಲ ಮಾಡ್ಲಿಕ್ಕಾಗಿಲ್ಲ. ನಾನು ಮಾಯ್ಶ್ಚರೈಸರ್ ಹಚ್ಚಿ ಆದಮೇಲೆ ನಾನು ಇದು ಡರ್ಮಕೋ ಅವ್ರದ್ದು ಇಲ್ಲಿ ಕಾಣಿಸ್ಲಿಕ್ಕತ್ತದು, ಡರ್ಮಕೋ ಅವ್ರದ್ದು ನಾನು 2% ಕೋಜಿಕ್ ಆ್ಯಸಿಡ್ ಯೂಸ್ ಮಾಡ್ಲಿಕ್ಕತ್ತೇನೆ. ಸೊ ಆಲ್ಮೋಸ್ಟ್ ಖಾಲಿ ಆಗ್ಲಿಕ್ಕೆ ಬಂದದು. ಸೊ ಇಟ್ಸ್ 5 ml ಅಷ್ಟೇ ಸಾಕಾಗ್ತದೆ, ಇಷ್ಟೇ ಹಾಕೋತೇನೆ. ಸೊ ಇದನ್ನು ಹಾಕಿ ಗಚ ತಿಕ್ಕಬೇಡ್ರಿ, ಜಸ್ಟ್ ಟ್ಯಾಪ್. ಇಷ್ಟೇ ಟ್ಯಾಪ್ ಮಾಡ್ರು. ಇದು ಡ್ರೈ ಆಗಬೇಕು, ಅಂದರೆ ಡ್ರೈ ಇನ್ ದ ಸೆನ್ಸ್ ಇಟ್ಸ್ ಅಬ್ಸರ್ವ್ ಆಗಬೇಕು ಅಷ್ಟೇ. ಸೊ ಇದು ಆಗಿದ್ಮೇಲೆ ನಾನು ಅಪ್ಲೈ ಮಾಡಿದೆ. ನಾನು ಹೇಳಿದ್ರೆ ವೆರಿ ಮಿನಿಮಲ್ ಲಿಪ್ಸ್ಟಿಕ್ ಹಾಕ್ತೀನಿ. ವೆರಿ ಮಿನಿಮಲ್ ನಮ್ಮ ಮೇಕಪ್ ಹಾಕೊಳ್ಳೋದು. ಇವಾಗ ನಾ ಮೇಕಪ್ ಹಾಕೊಳ್ಳಿಕ್ಕತ್ತಿಲ್ಲ, ಜಸ್ಟ್ ನಾ ಡೇ ಕ್ರೀಮ್ ಹೊರಗೆ ಹೋಗ್ಬೇಕಾದ್ರೆ ನಾನು ಜಾಸ್ತಿ ಮೇಕಪ್ಪೇ ಮಾಡ್ಕೊಳ್ಳಲ್ಲ. ಲಿಪ್ಸ್ಟಿಕ್ ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್ ನಾ ಅಪ್ಲೈ ಮಾಡ್ತೀನಿ, ಯಾರು ಹೇಳಲಿ ಬಿಡಲಿ, ನಂಗೆ ಅದು ಐ ಆಮ್ ಅ ಲಿಪ್ಸ್ಟಿಕ್ ಪರ್ಸನ್. ಹಾಗಾಗಿ ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ, ಈ ಗ್ಯಾಪ್ ಒಳಗೆ ನನಗೆ ಈ ಇಯರ್ ಒಂದು ರೆಸೊಲ್ಯೂಷನ್ ತೊಗೊಂಡಿನಿ. ಬಟ್ ಇವಾಗ ಫಾಲೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಬೀಯಿಂಗ್ ಆ್ಯಸ್ ಅ ಮದರ್ ನನಗೆ ಫಾಲೋ ಮಾಡ್ಲಿಕ್ಕಾಗ್ಲಿಕ್ಕತ್ತಿಲ್ಲ. ಅಂದರೆ ಫಿಟ್ ಆಗಿರಬೇಕು ಅಂತ ಅದ. ಆಲ್ಮೋಸ್ಟ್ 60% ಆಫ್ ಐ ಹ್ಯಾವ್ ರೆಡ್ಯೂಸ್ಡ್ 60% ಆಫ್ ಮೈ ಫ್ಯಾಟ್ ಲಾಸ್. ಇನ್ನು 40% ಅದನ್ನು ಲಾಸ್ ಮಾಡೋಕ್ಕಾಗ್ಲಿಕ್ಕತ್ತಿಲ್ಲ, ಬಿಕಾಸ್ ಆಫ್ ದ ರೀಸನ್ ಬೇಬಿ ಇರೋದ್ರಿಂದ. ನಾನು ಫೀಡ್ ಮಾಡ್ತೀನಿ, ಹಾಗೆ ಮಾಡೋಕ್ಕಾಗ್ಲಿಕ್ಕತ್ತಿಲ್ಲ.
ಆ್ಯಂಡ್ ಎನಿ ಕಂಡೀಷನ್ ದಿಸ್ ಇಯರ್ ಎಂಡ್ ನಾನು ಮಸ್ಟ್ ಆ್ಯಂಡ್ ಶುಡ್ ನಾನು ಮಾಡಲೇಬೇಕು ಅಂತ ರೆಸೊಲ್ಯೂಷನ್ ತೊಗೊಂಡಿನಿ. ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ರೆಸೊಲ್ಯೂಷನ್ ತೊಗೊಳ್ಳೋದು ಟು ಇಂಪಾರ್ಟೆಂಟ್. ಹಾಗಾಗಿ ನಾನು ತೊಗೊಂಡಿನಿ. ಸೊ ನೆಕ್ಸ್ಟ್ ಇದು ಡ್ರೈ ಆಗೋದು. ನೆಕ್ಸ್ಟ್ ಲಾಸ್ಟ್ ವಿಡಿಯೋದಾಗ ತೋರಿಸಿದ್ದೆ ನಾನು ಸನ್ಸ್ಕ್ರೀನ್. ಇದು ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್ ಸನ್ಸ್ಕ್ರೀನ್ ಅದ. ಸೊ ನಾನು ಸ್ಮಾಲ್ ಟ್ಯೂಬೇ ತೊಗೊಂಡಿನಿ. ಸೊ ಆಗ್ಯದ, ಬಟ್ ಸ್ಕ್ವೀಸ್ ಮಾಡ್ಲಿಕ್ಕೆ ಅದು ಲಾಸ್ಟ್ ವಿಡಿಯೋದಾಗ ನೀವು ನೋಡಿರ್ತೀರಿ. ಸ್ಕ್ವೀಸ್ ಮಾಡಿದ್ರೆ ಬರ್ತದೆ. ಸೊ ನೋಡಿ ಸ್ಟೆಪ್ಪಿ ಅಮೌಂಟ್ ತೊಗೊಂಡಿನಿ. ಇದನ್ನ ನಾನು ಅಂಡರ್ ಐ ಹಾಕ್ತೀನಿ, ಯಾಕಂದ್ರೆ ನಂಗೆ ಭಾಳ ಇಂಪಾರ್ಟೆಂಟ್. ನಂಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಅದಾವ, ಹಾಗಾಗಿ ಸೊ ನೋಡ್ಬೋದು ಡಾರ್ಕ್ ಸರ್ಕಲ್ಸ. ಅದಕ್ಕೂ ನನ್ನ ಹತ್ರ ನಾನು ಕ್ರೀಮ್ ಏನೂ ಅಪ್ಲೈ ಮಾಡತ್ತಿಲ್ಲ, ಬಟ್ ಅದನ್ನು ಕೇರ್ ಮಾಡಬೇಕು. ಬಿಕಾಸ್ ಇವಾಗ ಮದರ್ ಇರೋದ್ರಿಂದ ಬೇಬಿ ಮಲ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಬಿಕಾಸ್ ಅದು ಹೇಳ್ತದೆ ಬಿಡೋಲ್ ಮಿಡಲ್ಲ. ಹಾಗಾಗಿ ನೋಡ್ಬೋದು ಎಷ್ಟು ಡಾರ್ಕ್ ಸರ್ಕಲ್ಸ್ ಅದ. ಯಪ್ಪ, ಹೇರಿಗೆ ಕ್ರೀಮ್ ಹತ್ತದ ಪರ್ಫೆಕ್ಟ್ ಇಲ್ಲ ಅಂದ್ರೆ ಹಿಂಗೆ ಆಗೋದು. ಸೊ ನನ್ನ ಪರ್ಫೆಕ್ಟ್ ಎಲ್ಲ ಮೇಕಪ್ ಮಾಡ್ಲಿಕ್ಕೆ ಅದೆಲ್ಲ ಬರಲ್ಲ. ಸೊ ನಂಗೆ ಅದು ಪರ್ಫೆಕ್ಟಾಗಿ ಕಲಿಬೇಕು ಅಂತ ಅದ. ಸೊ ಕಲಿತೀನಿ ಪರ್ಫೆಕ್ಟಾಗಿ, ಡೆಫಿನೆಟ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಡೇ ಕ್ರೀಮ್. ನನ್ನ ಹತ್ರ ಕಾಸ್ಟ್ಲಿ ಡೇ ಕ್ರೀಮೇ ಇಲ್ಲ. ಯಾವುದು ಡೇ ಕ್ರೀಮ್ ಅಂದ್ರೆ ಹಿಮಾಲಯಾಸ್ ನ್ಯಾಚುರಲ್ ಗ್ಲೋ. ನಾನು ಹಿಮಾಲಯ ಪ್ರಾಡಕ್ಟ್ ಭಾಳ ಯೂಸ್ ಆಗ್ತದೆ, ನನಗೆ ಲೈಕ್ ಆಗ್ತದೆ. ಹಾಗಾಗಿ ಇದು ನನ್ನ ಹತ್ರ ಇರೋ ಡೇ ಕ್ರೀಮ್. ಇದು ಕಾಸ್ಟ್ ಅರೌಂಡ್ ಲಾಸ್ಟ್ ಟೈಮ್ ಹೇಳಿದೆ 55. ಸಾಕಲ್ಲ? ಸಾಕು. ಓಕೆ, ನಾ ಹೇಳಿದ ಲಾಸ್ಟ್ ಟೈಮೇ ನಾನು ಮಿರರ್ ಪರ್ಸನ್ ಅಂತ. ಆದರೂ ನಾನು ಕ್ಯಾಮ್ರಾ ಒಳಗೆ ನೋಡಿ ಮಾಡ್ಕೊಳಿಕತ್ತೀನಿ. ಸೊ ನೋಡ್ಬೋದು. ಕ್ರೀಮ್ ಆದಮೇಲೆ ನಾನು ಪೌಡ್ರೆಲ್ಲ ಅಪ್ಲೈ ಮಾಡಲ್ಲ, ಸಾಕು. ನಂಗೆ ಮಸ್ಟ್ ಆ್ಯಂಡ್ ಶುಡ್ ಇಂಪಾರ್ಟೆಂಟ್ ಅಂದರೆ ಲಿಪ್ ಕೇರ್. ನಾನು ನಿಮ್ಗೆ ಲಿಪ್ ಕೇರ್ ತೋರಿಸ್ಬೇಕು ಅನ್ಕೊಂಡೆ. ನನಗೂ ಎಲ್ಲ ಲಿಪ್ಸ್ಟಿಕ್ ಅಪ್ಲೈ ಮಾಡೋದ್ರಿಂದ ಸಮ್ಟೈಮ್ಸ್ ನನಗೂ ಡಾರ್ಕ್ ಆಗ್ತದೆ. ನೋಡ್ಬೋದು ಇಲ್ಲೆಲ್ಲ ಎಡ್ಜ್ ಅದೆಲ್ಲ. ಸೊ ಇಲ್ಲ, ನಾನು ಇವಾಗ ಲಿಪ್ ಲೈಟ್ ಒಂದ್ಸಲ ತೋರಿಸ್ತೀನಿ. ನಾನು ಅವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಲಿಪ್ ಕೇರ್ಗೆ, ಏನು ಮಾಡ್ತೀನಿ, ನಾನು ಸಿಂಪಲ್ 2 ಪ್ರಾಡಕ್ಟ್ಸ್ ಅದಾವೆ, ಅದನ್ನು ತೋರಿಸ್ತೀನಿ. ವೆರಿ ಯೂಸ್ಫುಲ್ ಪ್ರಾಡಕ್ಟ್ಸ್ ಅದಾವ ನನ್ನ ಹತ್ತಕ, ಅದನ್ನು ನಿಮ್ಗೆ ತೋರಿಸ್ತೀನಿ. ಬಟ್ ಈ ವಿಡಿಯೋದಾಗ ಮಾಡ್ಬೇಕಂದ್ರೆ ಐ ಹ್ಯಾವ್ ನೋ ಟೈಮ್, ಬಿಕಾಸ್ ನಾನು ಶಾಪಿಂಗ್ ಹೋಗೋದ್ರಿಂದ. ಇಲ್ಲಿ ನೋಡ್ಬೋದು ಲಿಪ್ ಲೈಟ್ ಅದು. ಇದು ಏನಿಲ್ಲ, ಇದ್ರದ್ದು ಕಾಸ್ಟ್ 50 ರೂಪೀಸ್ ಅದ. ಸ್ಟ್ರಾಬೆರಿ. ಆಯಿತು. ಇದಾದಮೇಲೆ ಹೈಬ್ರೋ ಫಿಲ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಂಗೆ ಹೈಬ್ರೋ ಫಿಲ್ಲಿಂಗ್ ಬಹಳ ಇಷ್ಟ ಆಗ್ತದೆ, ಯಾಕಂದ್ರೆ ನಾನು ಹೈಬ್ರೋಸ್ ಜಾಸ್ತಿ ಇಲ್ಲ, ಹಾಗಾಗಿ. ಓಕೆ, ಸೊ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಎಂಡ್ ಇಸ್ ಟು ಇಂಪಾರ್ಟೆಂಟ್. ಯಾಕಂದ್ರೆ ಎಂಡ್ ಒಳಗೆ ಅಷ್ಟೇ ನಾವು ಹೈಬ್ರೋಸ್ನ ಫಿಲ್ ಮಾಡ್ಕೋಬೇಕಂದ್ರೆ ಲುಕ್ ಇಟ್ಸ್ ಅ ವೆರಿ ನ್ಯಾಚುರಲ್, ನನಗೆ ಫೀಲ್ ಆಗ್ತದೆ. ಬಟ್ ನೀವು ಹೆಂಗೆ ಹೈಬ್ರೋ ಫಿಲ್ ಮಾಡ್ತೀರಂತ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ಯಾವ ರೀತಿ ಮಾಡ್ತೀರಾ ಅಂತ. ನೋಡ್ಬೋದು ಎಷ್ಟು ಮಿನಿಮಲ್ ಆಗಿರ್ತದೆ. ಮಿನಿಮಲ್ಲೇ ಇಟ್ಸ್ ಲುಕ್ ಅ ವೆರಿ ಕ್ಲಾಸಿ ಆ್ಯಂಡ್ ಆಲ್. ಸಾಕು ಇಷ್ಟೇ. ಇದಾದ್ಮೇಲೆ ನಾನು ಲಿಪ್ಗೆ ಹೆಂಗೆ ಮಾಯ್ಶ್ಚರೈಸರ್ ಅದನ್ನು ಅಪ್ಲೈ ಮಾಡಿದೆ. ಹಾಗೆ ನಾನು ಇಲ್ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಲಿಕ್ಕತ್ತಿಲ್ಲ, ಲಿಪ್ ಲೈನರ್. ಸೊ ಇದು ಹುಡಾ ಬ್ಯೂಟಿದು 2 in 1 ಅದ. ಸೊ ಇದು ಬಂದು ಬೀಟ್ರೂಟ್ ಕಲರ್ದು. ಲಾಸ್ಟ್ ಟೈಮ್ ರೆಡ್ ತೋರಿಸಿದೆ. ಸೊ ಸಿಂಪಲಾಗಿ ಅಪ್ಲೈ ಮಾಡ್ತೇನೆ. ಕೈಯೊಳಗೆ ಮಿರರ್ ಹಿಡ್ಕೊಂಡು ಕೂಡ ಇಲ್ಲಕ್ಕ. ಸೊ ಇಷ್ಟೇ. ನಾನು ಇದಾದಮೇಲೆ ನಾನು ಶಾಪಿಂಗ್ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಇದ್ರ ಜೊತೆ. ಶಾಪಿಂಗ್ ಏನು ಮಾಡೋದು ಅಂತಂದರೆ ಇದೇ ಸಮ್ ಪ್ರಾಡಕ್ಟ್ಸ್ ತೊಗೊಳ್ತೀವಿ, ಅದನ್ನು ತೋರಿಸ್ತೀನಿ, ಅದನ್ನು ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡ್ತೀನಿ. ಸೊ ಇವಾಗಲೇ ಹೇಳಿಬಿಡ್ತೀನಿ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬೆಲ್ ಐಕಾನನ್ನು ಮಿಸ್ ಮಾಡದೆ ಪ್ರೆಸ್ ಮಾಡ್ರೆ ಅಂದ್ರೆ ನಾ ಮಾಡ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಸು ನಿಮ್ಗೆ ಬರ್ತದೆ.
ಆ್ಯಸ್ ಅ ಜನ್ಯೂನ್ ನಾನು ಡಿಫ್ರೆಂಟ್ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಆಗಲ್ಲ, ಬಿಕಾಸ್ ಎಲ್ಲ ಕಂಟೆಂಟು ಆಲ್ರೆಡಿ ಯೂಟ್ಯೂಬ್ ಒಳಗೆ ಇರೋದ್ರಿಂದ. ಸೊ ನಮ್ಗೇನು ತಿಳಿತದೆ ಅದನ್ನು ಮಾಡ್ಲಿಕ್ಕತ್ತೇನೆ ಅಷ್ಟೇ. ನಾನು ಡಿಫ್ರೆಂಟ್ ಅಂತ ಏನೂ ಹೇಳಲಿಕ್ಕೆ ಹೋಗಲ್ಲ. ಹಾಗೆ ಇದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನೀವು ಯಾವ ರೀತಿ ಹೈಬ್ರೋನ ಫಿಲ್ ಮಾಡ್ತೀರಾ ಅನ್ನೋದನ್ನು ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ, ಈ ಸ್ಕಿನ್ ಕೇರ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ನಾನು ಶಾಪಿಂಗ್ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಸೊ ನಾನು ಯಾವ ಅಟೈರ್ ಹಾಕಿದ್ದೀನಿ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಾರಿ, ನಾನು ಶಾಪಿಂಗ್ ಕ್ಲಿಪ್ನ ನಾನು ಆ್ಯಡ್ ಮಾಡಲ್ಲ, ಬಿಕಾಸ್ ಈಗ ಆಲ್ರೆಡಿ ಲೆಂತಿ ಆಗ್ಬಿಟ್ಟದ. ಸೊ ನೋಡೋರಿಗೆ ಮೂಡಿರೋ ಶಾಪಿಂಗ್ ಕ್ಲಿಪ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಆವಾಗಲೇ ಬಾ ಹೇಳಿದೆ, ಇವಾಗ ಬಾ ಹೇಳ್ತೀನಿ. ಸೊ ಏನು ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಭಾಳ ಆದರೂ ಬೋರಿಂಗ್ ಹೊಡಿತದ. ಅದಕ್ಕೋಸ್ಕರ ಇದಾದ್ಮೇಲೆ ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ. ನನ್ನ ಬೇಬಿ ಮಲ್ಕೊಂಡಿತ್ತು, ಇವಾಗ ಎದ್ದು ಬಿಟ್ಟದ, ಅದನ್ನು ಸಂಭಾಳಿಸಿ ಶಾಪಿಂಗ್ ಹೋಗೋಷ್ಟರಲ್ಲಿ ಯಪ್ಪ. ಸೊ ಟೇಕ್ ಕೇರ್, ಬಾಯ್. ಬಂಗಾರಿ ಎದ್ದಿರಿ ಗಗನ್, ಆಕೆದ್ರಿ ಜಲ್ದಿ ಇದ್ದೀಯಲ್ಲ, ಇನ್ನೊಂದು ಸ್ವಲ್ಪ ಮಲ್ಕೋಬೇಕಿಲ್ಲ. ಹಾಂ, ಬಾಯ್ ಹೇಳ್ಬಿಡು. ಬಾಯ್ ಬಾಯ್. ಓ, ಈಗಿದ್ದೀರಿ. ಓ, ನನ್ನ ಕಾಶಿ ಇಲ್ಲ, ನೀನು ಬಂಗಾರಿಲ್ಲ. ಓನ್ ಶಾಣದದಯ್ಯವ, ಇದು ನಂದೇ ದೃಷ್ಟಿ ಆಗ್ತದ ನಿಂಗೆ.